ಶಕುನಿ ಶಕುನಿ ಅಂದು ನಿನ್ನ ಹತಭಾಗ್ಯ ಸಹೋದರರನ್ನು ಜನ್ಮದಾತರನ್ನು ಕನಿಕರವಿಲ್ಲದೆ ಕತ್ತಲೆಯ ಕಾರಾಗೃಹದಲ್ಲಿ ಸೇರಿಸಿ ಚಿತ್ರ ವಿಚಿತ್ರವಾದ ಹಿಂಸೆಯನ್ನು ಕೊಟ್ಟು ಎಲ್ಲರನ್ನು ಕೊಂದ ದುಷ್ಟ ದುರ್ಯೋಧನ ಅರಮನೆಯಲ್ಲಿ ಬೃಹನ್ನ ಭೋಜನವನ್ನು ಸವಿದು ಸುಖದ ಸುಪ್ಪತಿಲಿತಿಯನ್ನು ಮಾಡುತ್ತಿರುವ ಶಕುನಿ, ನಿನ್ನ ವಂಶವನ್ನು ನಾಶ ಮಾಡುವೆ ಎಂದು ಹೇಳಿದನಲ್ಲ, ಆ ದುರ್ಯೋಧನ ವಂಶವನ್ನು ನಾಶ ಮಾಡುವೆಂದು ಹೇಳಿದೆಯಲ್ಲ. ಏನಾಯಿತು ನಿನ್ನ ಛಲ? ಏನಾಯಿತು ನಿನ್ನ ಶಪಥ? ಏನಾಯಿತು ನಿನ್ನ ಸೇಡು? ಶಕುನಿ ಶೋಭಲ ರಾಜ ಶಕುನಿಯೊಡನೆ ನಿಮ್ಮವರುಗಳ ಸರಸ ಸಲ್ಲಾಪ. ಹೇ ಕೌರವ, ನನ್ನ ಗಾಂಧಾರ ವಂಶಕ್ಕೆ ಕಾರಣಕರ್ತನಾದ ದುರ್ಮಾರ್ಗ ದುರ್ಜಾತ ದುರುಳ ದುರ್ಯೋಧನನೇ ಕೇಳು. ನಾನು ಸಹ ನನ್ನ ತಮ್ಮಂದಿರನ್ನೊಡಗೂಡಿ ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಸಾಮಂತ ರಾಜನಿಂದ ಓಲೈಸಿಕೊಂಡು ಹಸ್ತಿನಾವತಿಯ ರತ್ನಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡಬಹುದಾಗಿತ್ತು. ರಾಜ 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 ಶಕುನಿ ಸೋಬಲರಾಯ ಶಕುನಿ ಮಹಾರಾಜ್ಗೆ, ಸೋಬಲರಾಯ ಶಕುನಿ ಮಹಾರಾಜ್ಗೆ, ಸೋಬಲರಾಯ ಶಕುನಿ ಮಹಾರಾಜ್ಗೆ. ಆದರೆ ನಿನ್ನ ಕುಟಿಲತೆ ಕುತಂತ್ರದಿಂದ ಅದೆಲ್ಲವೂ ಸರ್ವನಾಶವಾಯಿತು. ಗತಸ್ಮರಣೆಯಿಂದ ಭವಿಷ್ಯವು ಅಲಕ್ಷ್ಯವಾಗುವಂತೆ ಆಗಿ ಹೋಗಿದ್ದನ್ನು ಈಗ ಚಿಂತಿಸಿ ಪ್ರಯೋಜನವಿಲ್ಲ. ಹೇ ಕೌರವ, ಈಗ ನಾನು ನಿನ್ನಲ್ಲಿಯೇ ಸೇರಿಕೊಂಡು ಮುಳ್ಳನ್ನು ಮುಳ್ಳಿನಿಂದಲೇ ಕೀಳಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು, ನಿನ್ನಂತಹ ಮೋಸಗಾರನನ್ನು ಮೋಸದಿಂದಲೇ ನಾಶಪಡಿಸಬೇಕು ಎಂಬ ಹಿರಿಯರ ನಾಡು ನುಡಿಯನ್ನು ಅನುಸರಿಸುತ್ತಾ ಅಡಿಗಡಿಗೂ ನಿನ್ನನ್ನು ಅಡ್ಡದಾರಿಯನ್ನಾಗಿರಿಸಿ ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲಿ ಮುಳುಗಿಸಿ ರಾಜ್ಯದಲ್ಲಿ ಅಶಾಂತಿಯ ಬಿರುಗಾಳಿಯನ್ನೆಬ್ಬಿಸಿ ನಿನ್ನ ತಮ್ಮಂದಿರೆಲ್ಲರನ್ನು ನಿರ್ನಾಮ ಮಾಡದಿದ್ದರೆ ನಾನು ಶಕುನಿಯೇ ಶಕುನಿ. ದಾಳಗಳೆಲ್ಲವೋ ಮರುಳೇ ಇವುಗಳ ದಾಳಗಳಲ್ಲವೋ, ದಾಳಗಳೆಲ್ಲವೋ ಮರುಳೇ ಇವುಗಳ ದಾಳಗಳಲ್ಲವೋ, ಜನ್ಮದಾತನನ್ನೊಳಗೊಂಡ ಎನ್ನನುಜರ ದೇಹದ ಮೂಲೆಗಳು, ಜನ್ಮದಾತನನ್ನೊಳಗೊಂಡ ಎನ್ನನುಜರ ದೇಹದ ಮೂಲೆಗಳು, ದಾಳಗಳಲ್ಲವ ಮರುಳೇ ಇವುಗಳು ದಾಳಗಳಲ್ಲವೋ. ನನ್ನ ತಂದೆ ತಮ್ಮಂದಿರಗೋಳು ಮುಂದೆ ನಿನ್ನ ಕುರುವಂಶವೇ ಆಳು. ಹೇ ಗೌರವ, ನನ್ನ ತಂದೆ ತಮ್ಮಂದಿರಗೋಳು ಮುಂದೆ ನಿನ್ನ ಕುರುವಂಶವೇ ಆಳು. ಕಾಳ ಸರ್ಪವನ್ನು ತುಳಿದೆಚ್ಚರಿಸಿ ಕೂಳ ಗೌರವನ ಕೇಳು, ಕಾಳ ಸರ್ಪವನ್ನು ತುಳಿದೆಚ್ಚರಿಸಿದ ಕೂಳ ಕೌರವನ ಕೇಳು. ನಾಳೆ ನಡೆಯಲಿಗ ಘೋರ ಕಾಳಗದಿ ಕೌರವರೆಣಗಳ ಸಾಲು ಸಾಲು, ನಾಳೆ ನಡೆಯಲಿಗ ಘೋರ ಕಾಳಗದಿ ಕೌರವರೆಣಗಳ ಸಾಲು ಸಾಲು. ಸರ್ಪ ಕಿರೀಟವ ಧರಿಸಿ ಸರ್ಪ ಕಿರೀಟವ ಧರಿಸಿ ದರ್ಪದಿ ಮೆರೆಯುವ ದುರುಳನ ಕೇಳಿ, ಸರ್ಪ ಕಿರೀಟವ ಧರಿಸಿ
ದರ್ಪದಿ ಮೆರೆಯುವ ದುರುಳನಕ್ಕೆ ಗದಾ ಯುದ್ಧವನ್ನು ಏರ್ಪಡಿಸಿ ಭೀಮನ ಬುದ್ಧಿಯ ಮಾರ್ಪಡಿಸಿ ಗದಾ ಯುದ್ಧವನ್ನು ಏರ್ಪಡಿಸಿ ಭೀಮನ ಬುದ್ಧಿಯ ಮಾರ್ಪಡಿಸಿ ತೀರ್ಪುಗಾರ ಶ್ರೀಕೃಷ್ಣನ ಎದುರು ನಿನ್ನ ಮರ್ಮಾಂಗದ ತೊಡೆಯನ್ನು ಮುರಿಸಿ ತೀರ್ಪುಗಾರ ಕೃಷ್ಣನ ಎದುರು ನಿನ್ನ ಮರ್ಮಾಂಗದ ತೊಡೆಯನ್ನು ಮುರಿಸಿ ದಾಳಗಳೆಲ್ಲವೋ ಮರುಳೇ ಇವುಗಳು ದಾಳಗಳೆಲ್ಲವೋ ದಾಳಗಳೆಲ್ಲವೋ ಮರುಳೇ ಇವುಗಳು ದಾಳಗಳೆಲ್ಲವೋ ಜನ್ಮದಾತನನ್ನೊಳಗೊಂಡ ಎನ್ನನುಜರ ದೇಹದ ಮೂಳೆಗಳು 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 ದಾಳಗಳೆಲ್ಲವೋ ಮರುಳೆ ಇವುಗಳು ದಾಳಗಳೆಲ್ಲವೋ ಇವುಗಳು ದಾಳಗಳೆಲ್ಲವೋ. ಹೇ ಕೌರವ, ಈ ಕುರುಕ್ಷೇತ್ರದಲ್ಲಿ ಈ ಶಕುನಿಯಿಂದ ನಿನಗಾಗುವ ಹಿಂಸೆಯು ಅತಿ ಭಯಾನಕವೆನಿಸುವುದು. ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶ್ಲೋಕದಿಂದ ದಯಿಸುತ್ತಾ ನಿನಗಾಗಿ ಒಂದೇ ಒಂದು ತೊಟ್ಟು ನಿಟ್ಟುಸಿರನ್ನು ಬಿಡುವರಿಲ್ಲದೆ ನರಕದ ಮಾರ್ಗವನ್ನೇ ಹಿಡಿಸುವನು ದುರ್ಯೋಧನ. ನರಕದ ಮಾರ್ಗ ನಿನಗೆ ಅಲ್ಲವಯ್ಯ, ನಿನಗಲ್ಲವಯ್ಯ, ನಿನ್ನ ವೈರಿಗಳಾದ ಪಾಂಡವರಿಗೆ ಅನ್ನುವಷ್ಟರಲ್ಲಿ ಈ ನಿನ್ನ ಆಗಮನ. ಇದರಲ್ಲಿ ನಾನು ಮಾಡಿದ್ದು ಚಿಂತೆ ಏಕೆ ಕೌರವೇಶ್ವರ? ಜಯದ್ರಥ ಕೃತವರ್ಮಾದಿಗಳು ಈ ನಿನ್ನ ಸಹಾಯಕ್ಕಾಗಿ ಸೈನ್ಯ ಸಮೇತರಾಗಿ ಹೊರಟರೆಂದು ಈ ದಿನ ದೂತನು ಸಮಾಚಾರವನ್ನು ತಂದಿರಲಿಲ್ಲವೇ ದುರ್ಯೋಧನ? ನಾನು ಅದಕ್ಕಾಗಿ ಚಿಂತಿಸಿದ್ರ ದುರ್ಯೋಧನು ಅಸಹಾಯವೇನರೇ ಆತ ಜ್ಞಾತಿಹಿಂಸೆ ಸಹಿತ ಕಲ ಇದು ಉಚಿತವೇ ಮಾವ. ಆ ದಿನ ತೋರಿಕೆಗೆ ಹೋಗಿದಾಗ ಯಾವತ್ತವೋ ಅಧರ್ಮವೆಂದು ಗಣೇಶನು ವಿಧವಾಗಿ ಹೇಳಿದರು. ಅವನ ಮಾತನ್ನು ಕೇಳಿದೆ ದುರ್ಯೋಧನ, ಕೃಷ್ಣನು ಕ್ಷತ್ರಿಯ ಕುಲದ ಪರಮ ವೈರಿ. ಅವನ ಮಾತು ಪರಿಗ್ರಹವಲ್ಲ. ಬಿಡು ದುರ್ಯೋಧನ. ದುರಾತ್ಮರಾದ ದ್ರೋಹಿಗಳ ಮದವ ಮುರಿವೆ ಕ್ಷಣ. ದುರಾತ್ಮರಾದ ದ್ರೋಹಿಗಳ ಮದವ ಮುರಿವೆ ಕ್ಷಣ. ಹೊಂದರನ್ನು ಭೇದಿಸಿ ಹಲವ ಜಯಿಸಿ ಮೆರೆವನ ಹೊಂಡರನ್ನು ಭೇದಿಸಿ ಕೆಲವ ಜಯಿಸಿ ಮೆರೆವನ ಮದದ ಮೆರವಾದ ಮರ ತೆರವ ಕಡೆ ತರುವನ ಮುದದಿ ಮೆರವಾದ ಮರನ್ನು ಸೆರವ ಕಡೆ ತರುವೆನ. ದುರಾತ್ಮರಾದ ದ್ರೋಹಿಗಳ ಮದವ ಮುರಿವೆ ಕ್ಷಣ. ಮದವ ಮುರಿವೆ ಕ್ಷಣ. ಮದವ ಮುರಿವೆ ಕ್ಷಣ. ಸಹೋದರ ಕೃಷ್ಣನು ಆಸ್ತಿನಾವಧಿಗೆ ಬಂದಿರುವಂತೆ ನೋಡೆ ಪ್ರಾತಃ ಕಾಲ ರೋಧ ಸಭೆಯಲ್ಲಿ ಶಾಂತಿ ಸಂಧಾನ ನಡೆಸುವನಂತಣ್ಣ. ಏನು ಕೃಷ್ಣನು ಆಸ್ತಿನಾವಧಿಗೆ ಬಂದಿರೋನೆ ಆದಿತ್ಯ ಸತ್ಕಾರಕ್ಕೆ ರೈತನಾಗ ಸಹೋದರ ಅಗ್ರಜ ಅರ್ಪಿತ ಗೋಪಾಲನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ, ನಿರೀಕ್ಷಿಸಲಾರ. ಅಗ್ರಜಾನ್ವಿತಕ್ಕೆ ಏದೋ ನಂದನನು ಅಗ್ರಜಾನ್ವಿತಕ್ಕೆ ಏದೋ ನಂದನನು ದರಿದ್ರಾನ್ವಿತ ಗೆಳೆಯ ವಿದುರನಂ ಬಂಧಿಸಲ್ ತನ ಕುಟೀರಕ್ಕೆ ಹೋಗಿರ್ಪುದೈ ಸೈಸದ ಸೊಳವು ಎನಗೆ ಅಗ್ರಜ. ಆಗಲೇ ರೋಧ ಪ್ರಸಾದವನ್ನು ದೋಟಿ ಓ ದರಿದ್ರ ವಿದುರನ ಮುರುಕು ಜೋಪಡಿಯನ್ನು ಆಶ್ರಯಿಸುವಂತಣ್ಣ. ಎಷ್ಟೊಂದು ವೇಳನಣ್ಣ, ಎಷ್ಟೊಂದು ವೇಳನ. ಅವನು ಹೇಳೋದಿಲ್ಲ ಪ್ರಿಯ ಸಹೋದರ. ಯಾವ್ದು ಮಧ್ಯದ ಭಕ್ತರು ಅರಾಧೀನರು
ವೇದನಂತೆ ಭಕ್ತರು ಮಾತ್ಯಾರು ಇವನು ಹೇಳು. ಈ ಮಂದಿರದಲ್ಲಿ ಈ ಭಕ್ತರ ಸತ್ಕಾರವನ್ನು ಪರಿಗ್ರಹಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಾಂಧವರು ಇವನು. ಏನು ಚಿಂತಿಸಬೇಡ, ಹೋಗುತ್ತಮ್ಮ. ಅಗ್ರಜ ಕುಲಚಲವೆಂಬ ಈಗ ಹಿಡಿದ ಪಂಥ ಓ ಬಂಡ ಭೀಮನ ಗೋಂಡಿಗೆ ಬಿಸಿ ರಕ್ತಪಾನ ಮಾಡದೆ ಬೇಡವುದಿಲ್ಲ. ಹೀಗಿರುವಾಗ ಸತ್ಕಾರವಂತೆ ಸತ್ಕಾರ ನನಗೊಪ್ಪದು ಒಪ್ಪದು ಒಪ್ಪದು. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ 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 ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಓರೋರಿ ಕೃಷ್ಣನ ಕೃತ್ಯವದ ಆಳವ ಮೂಲವ ತಿಳಿಯುವುದು ಸದಳವೇ ಅಣ್ಣ. ಓರೋರಿ ಕೃಷ್ಣನ ಕೃತ್ಯವದ ಆಳವ ಮೂಲವ ತಿಳಿಯುವುದು ಸದಳವೇ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಕುರುಕುಲವೇ ವಿನಾಶವಾಗುವ ಗುರುಕುಲವೇ ವಿನಾಶವಾಗುವ ಕಾಲವು ಬಂದೆವುದೇ ನಮಗೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಒಳ್ಳೆಯನ ಬೊಲ್ಲನ ಮರ್ಮವ ಹರಿಯದೆ ಈ ಪರಿ ದುಡುಕುವುದೇ ಅಗ್ರದು. ನೊಳ್ಳೆಯರ ಗೊಲ್ಲನ ಮರ್ಮವ ಹರಿಯದೆ ಈ ಪರಿ ದುಡುಕುವುದೇ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಸಹೋದರ ಈ ಸಹೋದರನನ್ನು ದುಶ್ಯಾಸನನ್ನು ಸಮಾಧಾನ ಪಡಿಸಲು ಆನ್ನಿಂದ ಸಾಧ್ಯವಾಗುವುದಿಲ್ಲ. ನೋಡಿದೆಯ ಮಾವ, ಮಾದಗಜಗಳು ಎಷ್ಟೇ ಇದ್ದರು ಈ ಸಿಂಹಕ್ಕೆ ಸಾಟಿಯಾಗಬಲ್ಲವರೇ. ಈಗೇನು ಮಾಡುವುದು ಮಾವ? ಕ್ರೈಸ್ತನು ಸಂಧಾನಕ್ಕೆ ಶ್ರಮಿಸಲೇ ಅಥವಾ ಎಂದು ಸಾಧ್ಯಪಡಿಸಲೇ? ದುರ್ಯೋಧನ, ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಹಾಗಿದ್ದರೆ ಈ ಸಾರ್ವಭೌಮ ಕೌರವೇಶ್ವರನ ವೈಭೋಗವನ್ನು ತೃಣೀಕರಿಸಿ ಆ ದಾಸೀಪುತ್ರನ ಮುರುಕಲು ಜೋಪಡಿಯನ್ನು ಆಶ್ರಯಿಸುತ್ತಿದ್ದನೆ. ಪ್ರಾರಂಭದಲ್ಲಿಯೇ ಸಹಿಸಲಾಗದ ಅಪಮಾನ, ಭಕ್ತಿ ವೈರಾಗ್ಯಗಳ ನೆಪದಿಂದ ವಂಚಿತನಾಗಿ ಈ ನಿನ್ನ ಅಪಮಾನವನ್ನು ಹೇಗೆ ತಾನೇ ಸಹಿಸಬಲ್ಲೇ ದುರ್ಯೋಧನ? ಕ್ರೈಸ್ತನ ಮೇಲೆ ನಿಮಗೆ ಇಷ್ಟೊಂದು ದೇಶವೇದಿಗೆ? ದುರ್ಯೋಧನ, ಕೃಷ್ಣನು ಕ್ಷತ್ರಿಯ ಕುಲದ ಕಳಂಕ ಸ್ವರೂಪನು. ಭಾರತ ವರ್ಷದಲ್ಲಿ ಕ್ಷತ್ರಿಯರನ್ನೇ ನಿರ್ಮೂಲ ಮಾಡಲೆಂದು ಅವನು ಅವತರಿಸಿರುವನು. ಅವನ ವೈರಾಗ್ಯ ಪ್ರದರ್ಶನಕ್ಕೆ ಮರುಳಾಗಿ ಯಾರು ಭಗವಂತ ಎಂದು ಪೂಜಿಸುವರೋ ಅಂತವರನ್ನೇ ಧ್ವಂಸ ಮಾಡಿಬಿಡುವನು. ಕೇಳು ದುರ್ಯೋಧನ, ಶಿಶುಪಾಲ, ಜರಾಸಂಧ ಇವರು ನಿನಗೆ ಎಂತಹ ಮಿತ್ರರಾಗಿದ್ದರು? ಕಾರಣವಿಲ್ಲದೆ ಅವರನ್ನೇ ಸಂಹರಿಸಿ ಕಂಸನನ್ನು ವಧಿಸಿ ಹರಳು ಮರಳು ಮುದುಕನಾದ ಉಗ್ರಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದ ಮೇಲೆ ಕೂರಿಸಿ ಸಹೋದರರನ್ನು ಸುರಪಾನದಿಂದ ಪ್ರಮುಕ್ತನಾಗಿ ಮಾಡಿ ರಾಜ್ಯಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡನು. ಇಂಥವನಲ್ಲಿ ನಿನಗೆ ಮನ್ನಣೆಯೇ ಕೌರವೇಶ್ವರ? ಇಷ್ಟೊಂದು ಹೇಳುವ ಸಗುನಿ, ಹಾಗಾದ್ರೆ ನನ್ನನ್ನು ಹೇಗೆ ದ್ವಾರಕೆಗೆ ಕಳಿಸಿದೆ? ಆನಂದ ಗೋಪಾಲನ ಮನೆಯ ಬಾಗಿಲಲ್ಲಿ ನಿಂತು ಸಹಾಯವನ್ನು ಬೇಡುವುದು ಈ ಚಂದ್ರಕುಲ ಚಕ್ರೇಶ್ವರನಿಗೆ ಉಚಿತವಾದ ಕಾರ್ಯವೇ? ಅದಕ್ಕೊಂದು ಉದ್ದೇಶವಿತ್ತು ದುರ್ಯೋಧನ. ಏನು ಮಾವ ನಿನ್ನ ಉದ್ದೇಶ? ಕಾಳ ಸರ್ಪದ ವಿಷದ ಹಲ್ಲನ್ನು ಕಿತ್ತ ಬಳಿಕ ಅದರೊಡನೆ ಸರಸವನ್ನಾಡಬಹುದಲ್ಲವೇ? ಕೃಷ್ಣನಿಗಿಂತ ಅವನ ವಿಜಯೋನ್ಮತವಾದ ಯಾದವ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕವಾಯಿತು. ಆದರೆ ಆ ಅರ್ಜುನನು ನಿನ್ನನ್ನು ಈ ಸಂಕಷ್ಟದಿಂದ ಪಾರು ಮಾಡಿದನು ದುರ್ಯೋಧನ. ಕ್ರೈಸ್ತನ ಮೇಲೆ ಏನಿಗೆ ಇಷ್ಟೊಂದು ದ್ವೇಷವೇದಿಗೆ? ಸಗಲಿ ಕ್ರೈಸ್ತನ ವಂಚಕನೇ ಇರಬಹುದು, ಆದರೆ ಆ ಕೃಷ್ಣನ ಮೇಲೆ ದೇಶದಿಂದ ಆ ಪಾಂಡವರು ಹೆಚ್ಚಿಸಬೇಕಾಗುತ್ತದೆ. ದುರ್ಯೋಧನ, ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು.
ಮತ್ತೆ ಅವರೆಲ್ಲರೂ ಕೃಷ್ಣನ ಆಜ್ಞಾಧಾರಕರು. ಹೇಳ್ತಾವಿರಬಹುದು. ನೀನು ಸಂಧಾನಕ್ಕೆ ಸಮ್ಮತಿಸಿ ಅವರಿಗೆ ಆಶ್ರಯ ಕೊಟ್ಟಿದ್ದೇ ಆದರೆ ಈ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗಿ ಅಲ್ಲವಯ್ಯ. ಪಗಡೆ ಆಡಿದಾಗಲೇ ಅದರಲ್ಲಿ ಸೋತಾಗಲೇ ರಾಜ್ಯದ ಮೇಲೆ ಇದ್ದ ಹಕ್ಕು ಬಾಧ್ಯತೆಗಳು ನಾಶವಾದವು. ಕ್ಷತ್ರಿಯ ವೀರರಿಂದ ಅನುಭಕ್ತಳಾದ ಕುರುಭೂಮಿಯನ್ನು ಭಿಕ್ಷುಕರ ವ್ಯಾಚನಾಂಜಲಿಯಲ್ಲಿಡುವುದು ಉಚಿತವಲ್ಲ. ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದಾರೆ. ರಣಕ್ಷೇತ್ರದಲ್ಲಿ ಕ್ಷಣಿಸಿ ರಾಜ್ಯ ಲಕ್ಷ್ಮಿಯನ್ನು ಕೈ ಹಿಡಿಯಲಿ. ಇಲ್ಲವೇದರೆ ಏಕೆ ಮೇಲಿಂದ ಮೇಲೆ ದೇಹಿ 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 ಎಂದು ಚಲತಮಲ್ಲ ಅರಿಯೋ ಧರಿಸಬಲ್ಲ ಹೊರೆದು ಆಳುವೆ ಭರತ ಖಂಡನ ಆಳುವೆ ಭರತ ಖಂಡನ ಅದಮ ಪಾಂಡವರು ಮದವನ್ನು ಮುರಿದು ಅದಮ ಪಾಂಡವರು ಮದವನ್ನು ಮುರಿದು ಯಾರು ಅವನ್ಯಾರು ಚಲದ ಕಮಲ್ಲ ದುರಿಯೋ ನರನು ಆರು ಅವನ್ಯಾರು ಸಾರಿಯಾಗಿ ಹೇಳಿದ ಸಮಾರಾಜ ಹೆಣ್ಣ ಬುದ್ಧಿ ಒಳ್ಳೆಯ ಸಿಕ್ಕಿ ಕೊಚ್ಚಿ ಹೋದರೂ ಸರಿಯೇ ರಾಜ್ಯದ ಹೊರತಾಗಿ ಆ ಪಾಂಡವರಿಗೆ ಒಂದು ಸೂಜಿ ಮನೆಯಷ್ಟು ಹಣವನ್ನು ಕೊಡುವುದಿಲ್ಲ. ಅಷ್ಟು ಮಾತ್ರವಲ್ಲ ಕುರುಪತಿ, ಸಂಧಿಯ ನೆಪದಿಂದ ಬಾರಿ ಬಾರಿಗೂ ತನ್ನ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕಳ್ಳ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತ್ತವಾಗಲೇಬೇಕು. ದುರ್ಯೋಧನ, ಆದರೆ ಆ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು. ಏನು ನಿನ್ನ ಸಲಹೆ? ದುರ್ಯೋಧನ ದುರ್ಯೋಧನ ಯಥಾ ಸಮಯ ವಿಜ್ಞಾಪಿಸುವೆನು. ನಡೆ ಕೌರವೇಶ್ವರ, ಹೋಗೋಣ. ಸಗರಿ ನಿನ್ನ ಸಲಹೆ ಹೊರತಾಗಿ ಈ ದುರ್ಯೋಧನ ಅನಾಥ ಯಾವ ಕಾರ್ಯವನ್ನು ಮಾಡುವುದಿಲ್ಲ. ಹೋಗೋಣ. ನಡೆ ಕುರುಕುಲದ ಕೀಟವೇ ನಡೆ. ನನ್ನ ಸಲಹೆ ನನ್ನ ಸೇಡಿನ ದಾವಾಗ್ನಿಯೇ ಸಿಲುಕದ ಪತಂಗವೇ ನಡೆ. ನನ್ನನ್ನೇನು ನಿನ್ನ ಹಿತೈಸಿ ಅಂದುಕೊಂಡೇನೋ? ನಾನೆಂದಿಗೆ ನಿಮ್ಮಪ್ಪನ ಮನೆಗೆ ಕಾಲಿಟ್ಟೆನೋ ಅಂದೇ ಅದು ಕಾಯವಕ್ಕ ಗೂಡಾಯಿತು, ಮಾರಿವಕ್ಕ ಬೀಡಾಯಿತು. ನಿನ್ನ ಸತಿ ಭಾನುಮತೆ ಮುಂಡೆಯಾಗಿ ಮಂಡೆ ಕೆದರಿ ನಿನ್ನ ರುಂಡದ ಮೇಲೆ ಬಿದ್ದುಗೋಳಾಡುವುದನ್ನು ನೋಡುವ ತನಕ ಅಂದೇ ಈ ಶಕನಿಗೆ ಶಾಂತಿ, ನನ್ನ ತಮ್ಮಂದಿರಿಗೆ ವಿಶ್ರಾಂತಿ. ಹೇ ಕೌರವ, ಶಕುನಿ ಎಂಬ ಮೂರಕ್ಷರದ ಅರ್ಥವನ್ನು ತಿಳಿಯದ ಮೂಢ. ಶಾ ಎಂದರೆ ಶಕ್ತಿ ಪ್ರಧಾನರಾದ, ಕು ಎಂದರೆ ಈ ನಿನ್ನ ಕುರುಕುಲ ವಂಶವನು, ನೀ ಎಂದರೆ ನಿನ್ನಿಂದಲೇ ನಿರ್ನಾಮ ಮಾಡುವವನೇ ಈ ಶಕುನಿ. ಶಕುನಿಯಿಂದ ಕುರುವಂಶ ನಿರ್ನಾಮ. ಅಧಿಕಾರ ಅಧಿಕಾರವಂತೆ ಅಧಿಕಾರ. ಎಲ್ಲಿದೆಯೋ ನಿನ್ನ ಅಧಿಕಾರ? ಆ ನಿನ್ನ ಅಧಿಕಾರದ ದರ್ಪವನ್ನು ಕಿತ್ತು ಬಿಸಾಡುವ ತನಕ ಅಂದೇ ನನ್ನ ತಮ್ಮಂದಿರಿಗೆ ಶಾಂತಿ, ನನಗೆ ವಿಶ್ರಾಂತಿ. ಅಧಿಕಾರ ಅಧಿಕಾರ
ಅಧಿಕಾರ ನನದೆಂದು ಹುಗ್ಗಿ ಮೆರೆವೆಯ ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ ಪಾಪಿ ನಾನು ನೋಡುವೆ ಮೂರ್ಖ ನಾನು ನೋಡುವೆ ಹೇ ಗೌರವ ಅಧಿಕಾರ 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 ನನದೆಂದು ಹುಬ್ಬಿ ಮೆರೆವೆಯ ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ ಪಾಪಿ ನಾನು ನೋಡುವೆ ಮೂರ್ಖ ನಾನು ನೋಡುವೆ ಅತಿಯಾಸೆ ತುಂಬಿರುವುದು ನಿನ್ನ ಮನದಲ್ಲಿ ನಿನ್ನ ಕೊಲೆ ಮಾಡೋ ಆಸೆ ಇದೆ ಎನ್ನ ಮನದಲ್ಲಿ ಹೇ ಗೌರವ ಅತಿಯಾಸೆ ತುಂಬಿರುವುದು ನಿನ್ನ ಮನದಲ್ಲಿ ನಿನ್ನ ಕೊಲೆ ಮಾಡೋ ಆಸೆ ಇದೆ ನನ್ನ ಮನದಲ್ಲಿ ದರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ ದರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ ನಿನ್ನ ಕೊಲೆ ಮಾಡೋ ಆಸೆ ಇದೆ ಎನ್ನ ಮನದಲ್ಲಿ ಇದು ನಿನ್ನದು ತಪ್ಪ ಇಲ್ಲ ನನ್ನದು ತಪ್ಪ ಇದು ನಿನ್ನದು ತಪ್ಪ ಇಲ್ಲ ನನ್ನದು ತಪ್ಪ ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪ ಆ ಬ್ರಹ್ಮನ ತಪ್ಪ ಕೌರವ ಅಧಿಕಾರವಂತೆ ಅಧಿಕಾರ ಇನ್ನೆಲ್ಲಿದೆಯೋ ನಿನ್ನ ಅಧಿಕಾರ 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 ನನದೆಂದು ಹುಗ್ಗಿ ಮೆರೆದೆಯ ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ ಪಾಪಿ ನಾನು ನೋಡುವೆ ಮೂರ್ಖ ನಾನು ನೋಡುವೆ ಶೂರದನುವ ಹಿಡಿದು ನಿಂತ ವೀರಪಾತನು ಅನ್ಯಾಯವಾಗಿ ಪ್ರಾಣ ಬಿಟ್ಟ ಸೂತ ಕರ್ಣನು ಅಯ್ಯೋ ಪಾಪ ಕರ್ಣ ಶೂರದನುವ ಹಿಡಿದು ನಿಂತ ವೀರಪಾತನು ಅನ್ಯಾಯದಿಂದ ಪ್ರಾಣ ಬಿಟ್ಟ ಸೂತ ಕರ್ಣನು ಹಿಡಿದೆದ್ದು ನಿಲ್ಲುವನು ಭೀಮಸೇನನು ಹಿಡಿದೆದ್ದು ನಿಲ್ಲುವನು ಭೀಮಸೇನನು ತನ್ನ ಗದೆಯಿಂದ ರುಂಡ ಮುಂಡ ತುಂಡುಗೈವನು ತನ್ನ ಗದೆಯಿಂದ ರುಂಡ ಮುಂಡ ತುಂಡುಗೈವನು ಇದು ನಿನ್ನದು ತಪ್ಪ ಇಲ್ಲ ನನ್ನದು ತಪ್ಪ ಇದು ನಿನ್ನದು ತಪ್ಪ ಇಲ್ಲ ನನ್ನದು ತಪ್ಪ ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪ ಆ ಬ್ರಹ್ಮನ ತಪ್ಪ ಹೇ ಕೌರವ ಅಧಿಕಾರವಂತೆ ಎಲ್ಲಿದೆಯೋ ನಿನ್ನ ಅಧಿಕಾರ 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 ನನ್ನದೆಂದು ಹುಬ್ಬಿ ಮೆರೆವೆಯ ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ ಪಾಪಿ ನಾನು ನೋಡುವೆ ಮೂರ್ಖ ನಾನು ನೋಡುವೆ ಕಾಪಾಡು ಕಾಪಾಡು ಕೃಷ್ಣ ಮುಕುಂದ ಮಧುಸೂದನ ಮುರಹರಿ ಕೃಷ್ಣ ಮೊರೆ ಕೇಳಿನಿ ಬಾರೆಯ ಮುರಹರಿ ಭಕ್ತರ ಮೊರೆ ಆಲಿಸಿ ಶೌರಿ ಮೊರೆ ಕೇಳಿನಿ ಬಾರೆಯ ಮುರಹರಿ ಭಕ್ತರ ಮೊರೆ ಆಲಿಸಿ ಶೌರಿ ಮೊರೆ ಕೇಳಿನಿ ಬಾರೆಯ
ಘನಶೀಲ ವಸುದೇವ ಪಾಲ ಬಣ್ಣಿಸಲಹುದೇ ನಿನ್ನಯ ಲೀಲಾ ಕೃಷ್ಣ ಬಣ್ಣಿಸಲಹುದೇ ನಿನ್ನಯ ಲೀಲಾ ಬಣ್ಣಿಸಲಹುದೇ ನಿನ್ನಯ ಲೀಲಾ ಬಣ್ಣಿಸಲಹುದೇ ನಿನ್ನಯ ಲೀಲಾ ನೀರಜಲೋಚನ ದರ್ಶನ ತಾರ ನೀರಜಲೋಚನ ದರ್ಶನ ತಾರ ಮೊರೆ ಕೇಳಿ ನೀ ಬಾರೆಯ ಮುರಹರಿ ಭಕ್ತರ ಮೊರೆ ಆಲಿಸಿ ಶೌರಿ ಮೊರೆ ಕೇಳಿ ನೀ ಬಾರೆಯ ಎನ್ನ ಮೊರೆ ಕೇಳಿ ನೀ ಬಾರೆಯ ಎನ್ನ ಮೊರೆ ಕೇಳಿ ನೀ ಬಾರೆಯ ಕೃಷ್ಣ ಪ್ರಭೋ ಜನಾರ್ದನ, ನಾನು ಮಾಡಿದ ಕರ್ಮಫಲವು ವಿಶೇಷವಾಗಿರುವುದು. ಎಂದಿಗೆ ಪರಮಪುರುಷನು ತನ್ನ ಅಭಯಸ್ಥವನ್ನ ನೀಡುವನು. ಯಾವಾತನು ಸಕಲ ಜೀವಿಗಳಿಗೂ ಆಧಾರನೋ ಸಮಸ್ತಕ್ಕೂ ಕರ್ತನೋ. ಯಾವ ಮಹಿಮಾ ಪುರುಷನನ್ನು ನೋಡಲು ಯೋಗಿಗಳು ಹಗಲು ಇರುಳು ತಪಸ್ಸನ್ನಾಚರಿಸಿ ಬಳಲುತ್ತಿರುವರು. ಅಂತಹ ಕರುಣಾನಿಧಿಯು ಸರ್ವಜ್ಞನು ಸರ್ವವ್ಯಾಪ್ತಿಯಾದ ಶ್ರೀಕೃಷ್ಣ ಪರಮಾತ್ಮನು ಆ ದುರ್ಯೋಧನನ ಬಳಿಗೆ ಬರುವಾಗ ಈ ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನೇ. ಪರಮಾತ್ಮ, ನಿನ್ನ ಮಂಗಳ ಸ್ವರೂಪವನ್ನು ಅರಿತು ಸಿದ್ಧಿಯನ್ನು ಪಡೆಯುವ ತನಕ ಈ ಕ್ಷೀರದಿಂದಲೇ ನನ್ನ ಪ್ರಾಣವನ್ನು ದರ್ಪಿಸು. ಪರಮಾತ್ಮ, ಇದೋ ನಿನಗೆ ಅರ್ಪಿತವಾಗಲಿ. ಕೃಷ್ಣಾರ್ಪಣಮಸ್ತು. ಕೃಷ್ಣ 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 ಭಕ್ತ ಶಿರೋಮಣಿ ವಿದುರ, ಕಣ್ಣೆರೆದು ನೋಡು ವಿದುರ. ಧನ್ಯ ಪರಮಾತ್ಮ, ಧನ್ಯನಾದೇ ವಸುದೇವ, ಧನ್ಯನಾದೇ ವಿದುರ. ಗೋವಿಂದ ಗೋಪಾಲ ಗೋಪಾಲ ಗೋವಿಂದ ಗೋವಿಂದ ಗೋಪಾಲ ಗೋಪಾಲ ಗೋವಿಂದ ಶ್ರೀಲೋಲ ವನಮಾಲ ಶ್ರೀಲೋಲ ವನಮಾಲ ಗೋವಿಂದ ಗೋಪಾಲ ಗೋಪಾಲ ಗೋವಿಂದ ಜಗದಾಯಕ ಶ್ರೀ ಜಗನ್ಮೋಹನ ನಿನ್ನಿಂದಲ್ಲವೇ ಲೋಕ ಪಾವನ. ಪರಮಾತ್ಮ, ಜಗದಾಯಕ ಶ್ರೀ ಜಗನ್ಮೋಹನ ನಿನ್ನಿಂದಲ್ಲವೇ ಲೋಕ ಪಾವನ. ಹರಿಚರಣ ವೇದ ಪರಾಯಣ ಹರಿಚರಣ ವೇದ ಪರಾಯಣ ಗೋ
ವಿದುರ ಕುಶಲವೇ? ಭೀಷ್ಮ ದ್ರೋಣಾದಿಗಳ ಸಹಿತ ಸರ್ವರು ಕ್ಷೇಮವೇ? ಪರಮಾತ್ಮ, ತಮ್ಮ ಅನುಗ್ರಹದಿಂದ ಸರ್ವರೂ ಕ್ಷೇಮ. ಆದರೆ ಈ ದೀನನ ಮೇಲೆ ದಯ ತೋರಿ ಇಂದಿಗೆ ತಮ್ಮ ದರ್ಶನವಿತ್ತೆಯ ಪ್ರಭು. ವಿದುರ, ನಿನ್ನ ಕೊಂಡಾಟವೂ ಆಗಿರಲಿ. ನಾನು ಮಾರ್ಗಾಯಾಸದಿಂದ ಬಳ್ಳಿ ಬಂದಿದ್ದೇನೆ. ಏನಾದರೂ ಆಹಾರವಿದ್ದರೆ ಕೊಡು ವಿದುರ. ಪರಮಾತ್ಮ, ವಿದುರ, ಸಕಲ ಲೋಕಗಳನ್ನು ತಮ್ಮ ಉದರದಲ್ಲಿ ಗಡಿಸಿಕೊಂಡು ಸಕಲ ಚರಾಚರವನ್ನು ಪರಿಪಾಲಿಸುತ್ತಿರುವ ತಮಗೆ ಕೇವಲ ಅಣುಸ್ವರೂಪಿಯಾದ ನನ್ನಲ್ಲಿ ಕೊಡುವುದೇನಿದೆ ದೇವ? ನನ್ನನ್ನು ಪರೀಕ್ಷಿಸುತ್ತಿರುವೆಯಾ ಪ್ರಭು? ವಿದುರ, ಸದಾ ನನ್ನನ್ನೇ ಧ್ಯಾನಿಸುತ್ತಾ 40 ವರ್ಷಗಳಿಂದಲೂ ಈ ಕುಟೀರದಲ್ಲಿ ವಾಸ ಮಾಡಿಕೊಂಡಿದ್ದು ಗೋಮಾತೆಯ ಕ್ಷೀರದಿಂದಲೇ ಜೀವಿಸುತ್ತಿರುವ ನಿನ್ನ ಭಕ್ತಿಯೂ ನನಗೆ ತಿಳಿಯದೇ ವಿದುರ. ವಿದುರ, ಪರಮಾತ್ಮ, ಪಡಲಿಯೋ ಭಕ್ತ ಶಿರೋಮಣಿ. ವಿದುರ, ಪರಮಾತ್ಮ, ಪಡಲಿಯೋ ಭಕ್ತ ಶಿರೋಮಣಿ. ಬಲ್ಲೆ ನಿನ್ನಯ್ಯ ಮನವ ಬಿಡು ಬಿಡು, ಬಲ್ಲೆ ನಿನ್ನಯ್ಯ ಮನವ. ಭಕ್ತಿಯ ಪಾಸಕ್ಕೆ ಚಿತ್ತವನ್ನೊಲಿಸಿದೆ. ಭಕ್ತಿಯ ಪಾಸಕ್ಕೆ ಚಿತ್ತವನ್ನೊಲಿಸಿದೆ. ಎತ್ತ ಹೋದರು ಮನ ಈಗಲೇ ಬಾಕುದೋ. ಎತ್ತ ಹೋದರು ಮನ ಈಗಲೇ ಬಾಕುದೋ. ಸತ್ತನೆ ಜಲಿಸಿಗ ವಿದುರ, ವಿದುರ, ವಿದುರ. ಸಹತನೆಂದೆನಿಸಿಗ ಮಹತ್ವ ಸುಯೋಧನ. ವಿದುರ, ಸಹತನೆಂದೆನಿಸಿಗ ಮಹತ್ವ ಸುಯೋಧನ. ಸಹತನೆಂದೆನಿಸಿಗ ಮಹತ್ವ ಸುಯೋಧನ. ಭಕ್ತನೆ ನಿನಗಿಂತ ಊತಮರಿಯುವರು. ಭಕ್ತನೆ ನಿನಗಿಂತ ಊತಮರಿಯುವರು. ಬಲ್ಲೆ ನಿನ್ನಯ ಮನವ ಬಿಡು ಬಿಡು, ಬಲ್ಲೆ ನಿನ್ನಯ ಮನವ. ಈಗಿರುವಾಗ ಏನಾದರೂ ಆಹಾರವಿದ್ದರೆ ಕೊಡುವಿದುರ. ಪರಮಾತ್ಮ, ಈ ದೇಹವೇ ನಿಮ್ಮದಾಗಿರುವಾಗ ನನ್ನಲ್ಲಿ ಕ್ಷೀರವಲ್ಲದೆ ಮತ್ತೇನಿಲ್ಲವಲ್ಲ ಪ್ರಭು? ಏನು ಕ್ಷೀರವೇ? ನನಗೆ ಬೇಕಾದ ಆಹಾರವೇ ಅದು. ಹಿಂದೆ ಕುಚೇಲನು ಬಹು ಪ್ರೀತಿಯಿಂದ ತಂದಿದ್ದ ಒಲಕ್ಕಿಯ ಸಾರವು ಈಗಲೂ ಸವಿದಂತಿದೆ. ಹಿಂದೆ ರಾಮಾವತಾರದಲ್ಲಿ ಭಕ್ತವಾದ ಸಬರಿಯು ಬಹು ಪ್ರೀತಿಯಿಂದ ಕಚ್ಚಿ ನೋಡಿ ಆರಿಸಿ ಇಟ್ಟಿದ್ದ ಹಣ್ಣುಗಳ ರುಚಿಯು ಈಗಲೂ ನನ್ನ ನೆನಪಿನಲ್ಲಿರುವುದು. ಅದೆಲ್ಲಕ್ಕಿಂತಲೂ ನಿನ್ನಲ್ಲಿರುವ ಕ್ಷೀರವು ಅತ್ಯುತ್ತಮವಾದದ್ದು. ಎಲ್ಲಿ ಅದನ್ನೇ ಕೊಡು ವಿದುರ. ಪರಮಾತ್ಮ, ವಿದುರ, ಏನು ಹೇಳಲಿ? ಈಗ ತಾನೇ ಇಟ್ಟಿದ್ದ ಕ್ಷೀರವನ್ನ ತಮಗರ್ಪಿಸಿ ಪ್ರಸಾದ ರೂಪವಾಗಿ ನಾನೇ ಸ್ವೀಕರಿಸಿಬಿಟ್ಟನಲ್ಲ ಪ್ರಭು. ವಿದುರ, ನನಗರ್ಪಿತವಾದ ಮೇಲೆ ಸ್ವಲ್ಪವಾದರೂ ಕ್ಷೀರವು ಉಳಿಯಬೇಕಲ್ಲವೇ? ಎಲ್ಲಿ ಆ ಪಾತ್ರೆಯನ್ನು ತೆಗೆದುಕೊಂಡು ಬಾ. ಇದೋ ಪಾತ್ರೆಯನ್ನು ಸ್ವೀಕರಿಸು ದೇವ. ವಿದುರ, ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದ್ದರೂ ಇಲ್ಲವೆಂದು ಹೇಳುತ್ತಿರುವೆಯಲ್ಲ, ನೀನೆಂತ ಸುಳ್ಳುಗಾರನಯ್ಯ. ಪರಮಾತ್ಮ, ಅದರಿಂದ ತಮ್ಮ ತುದಿ ನಾಲಿಗೆ ಸಹ ನೆನೆಯುವಂತಿಲ್ಲ ಪ್ರಭು. ಏನು ನೆನೆಯುವಂತಿಲ್ಲವೇ? ಏಕೆ ನೆನೆಯುವಂತಿಲ್ಲ? ನೋಡುತ್ತಿರು ವಿದುರ, ಭಕ್ತಿ ಎಂಬ ಕ್ಷೀರ ಸಾಗರವನ್ನೇ ನಿನ್ನ ಮನೆಯಲ್ಲಿ ತುಂಬಿಟ್ಟುಕೊಂಡು ಮನೆಯಲ್ಲಿ ಕ್ಷೀರವಿದ್ದರೂ ಇಲ್ಲವೆಂದು ಹೇಳುತ್ತಿರುವೆಯಲ್ಲ. ನಿನ್ನ ಕೊಟ್ಟ ಕ್ಷೀರವು ತೃಪ್ತಿಯಾಗಿ ಭಕ್ತಿ ಎಂಬ ಕ್ಷೀರ ಸಾಗರವೇ ಉಕ್ಕಿ ಹರಿಯುತ್ತಿರುವುದು. ಅದೋ ಅಲ್ಲಿ ನೋಡುವುದಿಲ್ಲ. ಧನ್ಯನಾದೆ ಪರಮಾತ್ಮ, ಧನ್ಯನಾದೆ. ಆಂಡದೇಶ ಭುವಿಯೋ ಭಕ್ತ ಪರಿಪಾಲಿತ
ಸಪ್ತಾದಿ ಮುನಿ ವಂದಿತ ದಾನವ ಕುಲ ವಿನಾಶಿತ ದಾನವ ಕುಲ ಸಾಗರ ಶಯನ ಸಾಗರ ಶಯನ ಶಿರ ಸಾಗರ ಶಯನ ಸಾಗರ ವಾಮನ ರೂಪದ ಬಲಿಹರ ನಾಮಾವಿದೇಹವು ಬಲು ಅಮರ ಅಮರರೊಳು ನೀ ಕರುಣೆಯ ತೋರೆ ಅಮರರೊಳು ನೀ ಕರುಣೆಯ ತೋರೆ ತಾಮಸ ನೀಡಿದ ದಾಮೋದರ ತಾಮಸ ನೀಡಿದ ದಾಮೋದರ ಸಾಗರ ಶಯನ ಸಾಗರ ಶಯನ ಶ್ರೀಧರ ಕರುಣಾಕರ ಪಾಲಿಸೈ ಶ್ರೀಧರ ಮುರುಳೀಧರ ಕರುಣಾಕರ ಪಾಲಿಸೈ ಶ್ರೀಧರ ಸಾಗರ ಶಯನ ಸಾಗರ ಶಯನ ಸಾಗರ ಶಯನ ಸಾಗರ ಶಯನ ಕ್ಷೀರಶಯನನಾದ ನೀನು ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿದೆ ಪರಮಾತ್ಮ. ನಿಮ್ಮನ್ನು ಪಡೆದ ವಸುದೇವ ದೇವಕಿಯರೇ ಧನ್ಯರು. ಜನಾರ್ದನ, ವಿದುರ, ತಾವು ದಯ ಮಾಡಿಸಿದ ಕಾರಣವನ್ನು ತಿಳಿಯಬಹುದೇ? ವಿದುರ, ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ನಾನು ಆ ದುರ್ಯೋಧನನ ರಾಜ್ಯಸಭೆಗೆ ಹೋಗುತ್ತಿರುವೆನು. ಮಧುಸೂದನ, ಭಕ್ತರಾದ ಪಾಂಡವರಿಗೆ ದ್ಯೂತತ್ವವನ್ನು ವಹಿಸಿ ಭಕ್ತ ರಕ್ಷಕ ಎಂಬ ಬಿರುದನ್ನೇ ದಯಪಾಲಿಸಿದೆ. ನಿನ್ನ ಮಹಿಮೆಯನ್ನು ಎಷ್ಟು ಕೊಂಡಾಡಿದರೂ ಸಾಲದು ಪರಮಾತ್ಮ. ವಿದುರ, ತನ್ನ ಸೋದರತಿಯಾದ ಕುಂತಿ ದೇವಿಯೊಡನೆ ಕೆಲವು ರಹಸ್ಯವಾದ ವಿಚಾರಗಳನ್ನು ಮಾತನಾಡಿಕೊಂಡು ನಾನು ಅನಂತರ ದುರ್ಯೋಧನನ ಆಸ್ಥಾನಕ್ಕೆ ಬರುವೆನು. ನೀನು ಸಹ ಅಲ್ಲಿಗೆ ಭಾವಿದುರ. ಅಲ್ಲಿ ಒಂದು ವಿಚಿತ್ರವಾದ ಪ್ರಸಂಗವೂ ನಡೆಯುವುದು. ನೀನು ನೋಡುವೆಯಂತೆ ಭಾವಿದುರ. ತಮ್ಮ ಆಜ್ಞೆಯಂತೆಯೇ ಆಗಲಿ ಪರಮಾತ್ಮ. ವಿದುರ, ನೀನು ಬರುವಾಗ ನಿನ್ನಲ್ಲಿರುವ ಧನುಸ್ಸನ್ನು ತೆಗೆದುಕೊಂಡು ಭಾವಿದುರ. ತಮ್ಮ ಇಚ್ಛೆಯಂತೆಯೇ ಆಗಲಿ ಪರಮಾತ್ಮ. ಜಗದ ಜೀವನದ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಮನಮಿಡಿಯುವ ಮೋಹನ ರೂಪ ದೇವಾ ಜಗದ ಜೀವನದ ಪರಮಾತ್ಮ